5th August 1994 ಅಲ್ಲಿ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ಕೆಲವು ಥಿಯೇಟರ್ಗಳಲ್ಲಿ 3 ದಿನಕ್ಕೆ ಟಿಕೆಟ್ ಸೋಲ್ಡ್ ಔಟ್ ಆಗಿರುತ್ತೆ. ಸಿನಿಮಾ ನೋಡ್ಕೊಂಡು ಹೊರಗೆ ಬರೋ ಪ್ರೇಕ್ಷಕನಿಗೆ ಆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ಹಂಸಲೇಖ ಅವರ ಹಾಡುಗಳು ಮತ್ತು ರೀ ರೆಕಾರ್ಡಿಂಗ್ ಆ ಸಿನಿಮಾನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗುತ್ತೆ. ಕತೆ ಕೃಷ್ಣಮೂರ್ತಿ ಪುರಾಣಿಕ್ ಅವರದಿದ್ದರು. ಡಿ ರಾಜೇಂದ್ರ ಬಾಬು ಅವರ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಆ ಸಿನಿಮಾದ ಜೀವ ಅನ್ಬೋದು. ಎಕ್ಸ್ಟ್ರಾರ್ನರಿ ಸ್ಕ್ರೀನ್ ಪ್ಲೇ ವಿತ್ ಎಮೋಷನ್ ಡೈಲಾಗ್ಸ್ ಮೂಲಕ ಆ ಸಿನಿಮಾ ನಮ್ಮನ್ನ ಕಾಡೋ ತರ ಮಾಡಿರ್ತಾರೆ. ಈ ಸಿನಿಮಾದ ಹೃದಯದ ಮಿಡಿತ ಅಂದ್ರೆ ಅದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಅದು ತಪ್ಪಾಗಲ್ಲ. ಒಂದೊಂದು ಸೀನ್ ಅಲ್ಲೂ ಸಿದ್ಧಾರ್ಥ ಅನ್ನೋ ಕ್ಯಾರೆಕ್ಟರ್ ಯಾವ ತರ ಡಿಮ್ಯಾಂಡ್ ಮಾಡುತ್ತೋ ಆ ಪಲ್ಸ್ ಅಲ್ಲೇ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ಸ್, ಡೈಲಾಗ್ ಡೆಲಿವರಿ, ಎಮೋಷನ್ ಲುಕ್ ಅಂತ ಸೀನ್ 1 ಇಂದ ಎಂಡ್ ವರೆಗೂ ಬೇರೆ ಪಾತ್ರಗಳನ್ನ ಡಾಮಿನೇಟ್ ಮಾಡದೆ ಸಿದ್ಧಾರ್ಥ ಅನ್ನೋ ಪಾತ್ರನ ಎಷ್ಟು ಸೊಗಸಾಗಿ ಪ್ರೆಸೆಂಟ್ ಮಾಡಬೇಕೋ ಅಷ್ಟು ಅದ್ಭುತವಾಗಿ ಮಾಡಿರ್ತಾರೆ. ಇದೇ ತರ ಒಂದು ಪಾತ್ರದಲ್ಲಿ ಹಾಲುಂಡ ತವರು ಸಿನಿಮಾ ರಿಲೀಸ್ ಆಗಕ್ ಮುಂಚೆ 20 ವರ್ಷಗಳಿಂದ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿ ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿರೋ ಕಸ್ತೂರಿ ನಿವಾಸ ಅನ್ನೋ ಸಿನಿಮಾದಲ್ಲಿ ರಾಜನನ್ ಪಾತ್ರ ಕೂಡ ಇದೇ ತರ ಇರುತ್ತೆ. ಅಂದ್ರೆ ಅವ್ರ ಸುತ್ತಮುತ್ತ ಇರೋರು ಸಂತೋಷವಾಗಿರಬೇಕು, ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋದು, ದುಡ್ಡುಗಿಂತ ವ್ಯಕ್ತಿಗಳ ಮುಖ್ಯ ಅಂತ ಪಾತ್ರ ಏನಿರುತ್ತೋ ಆ ಒಂದು ಪಾತ್ರನ ಅದ್ಭುತವಾಗಿ ಡಿಸೈನ್ ಮಾಡಿರ್ತಾರೆ. ಕಸ್ತೂರಿ ನಿವಾಸ ಮತ್ತು ಹಾಲುಂಡ ತವರು ಈ 2 ಸಿನಿಮಾಗೆ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ ಅಂದ್ರೆ, ಒಂದು ಪಾತ್ರ ಅಂದ್ರೆ ಜಯಂತಿ ಅವರು ಮಾಡಿರೋ ನೀಲ ಅನ್ನೋ ಪಾತ್ರ, ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರೋ ರವಿವರ್ಮ ಪಾತ್ರ, ನೀಲ ಸಂತೋಷಕ್ಕೋಸ್ಕರ ರವಿವರ್ಮ ಅನ್ನೋ ಪಾತ್ರ ಎಲ್ಲಾ ತರವಾದ ತ್ಯಾಗಗಳನ್ನು ಮಾಡ್ಕೊಂಡ್ ಬರುತ್ತೆ. ಆದ್ರೆ ಹಾಲುಂಡ ತವರು ಸಿನಿಮಾನಲ್ಲಿ ವಿಷ್ಣುವರ್ಧನ್ ಅವರು ಮಾಡಿರೋ ಸಿದ್ಧಾರ್ಥ ಅನ್ನೋ ಪಾತ್ರ ತನ್ನ ಸುತ್ತಮುತ್ತ ಸ್ನೇಹಿತರ ಕುಟುಂಬ, ಹೆಂಡತಿಯವ್ರ ಕುಟುಂಬ, ಅವ್ರ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡೋ ಕಾರ್ಮಿಕರು, ದಾನ ಮಾಡೋದು, ಶೂರಿಟಿ ಕೊಡೋದು, ಅವರ ಕಷ್ಟದಲ್ಲಿ ತಾನು ಭಾಗಿಯಾಗೋದು ಅಂತ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಆ ಪಾತ್ರನ ಡಿಸೈನ್ ಮಾಡಿರ್ತಾರೆ. ಕೆಲವೇ ಆಕ್ಟರ್ ಗಳಿಗೆ ಮಾತ್ರ ಆತರ ಒಂದು ಪಾತ್ರ ಸೂಟ್ ಆಗೋದು. ಕಾರಣ ಸ್ಕ್ರೀನ್ ಮೇಲೆ ಆಡಿಯನ್ಸ್ ನೋಡುವಾಗ ಆ ಪಾತ್ರನ ಎಕ್ಸಿಕ್ಯೂಟ್ ಮಾಡೋ ವ್ಯಕ್ತಿ ಯಾರು ಅನ್ನುವಾಗ ಆಡಿಯನ್ಸ್ ಒಪ್ಕೊಳ್ಳುವಂತ ನಟನಾಗಿರ್ಬೇಕು. ಆ ಒಂದು ವಿಷಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ, ಡಾಕ್ಟರ್ ವಿಷ್ಣುವರ್ಧನ್ ಅವರಾಗ್ಲಿ ಆ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಾಗ ಆಡಿಯನ್ಸ್ ಆ ಪಾತ್ರಗಳನ್ನ ಕೊಂಡಾಡ್ಬಿಟ್ರು. ಆ ಕಾಲಕ್ಕೆ ಸುಮಾರು ಸಿನಿಮಾ ಅನಲೈಸರ್ಸ್ ರವಿವರ್ಮ ಮತ್ತು ಸಿದ್ಧಾರ್ಥ್ ಪಾತ್ರಗಳನ್ನ ಅನಲೈಸ್ ಮಾಡೋಷ್ಟು ಮಟ್ಟಕ್ಕೆ ಹೋಗಿದ್ರು. ಕಾರಣ ವಿಷ್ಣುವರ್ಧನ್ ಅವರು ಅಷ್ಟು ಅದ್ಭುತವಾಗಿ ಮಾಡಿರ್ತಾರೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. 26 ರಿಂದ 29 ಲಕ್ಷದಲ್ಲಿ ನಿರ್ಮಿಸಿರುವಂತಹ ಸಿನಿಮಾ 2 ಕೋಟಿಗೂ ಹೆಚ್ಚು ಕಲೆಕ್ಟ್ ಮಾಡುತ್ತೆ. 1994 ಅಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿರೋ ಕನ್ನಡ ಸಿನಿಮಾಗಳಲ್ಲಿ ಹಾಲುಂಡ ತವರು ಸಿನಿಮಾನು ಒಂದು.